ನಿಮ್ಮಂತ ಕಲಿಯುಗದ ರಾಕ್ಷಸರಿಗೆ ನಾನು ಕೊಡುವ ಬಹುಮಾನ ಇದೊಂದು. ನಿಮ್ಮಂತ ಕಲಿಯುಗದ ರಾಕ್ಷಸರಿಗೆ ನಾನು ಕೊಡುವ ಬಹುಮಾನ ಇದೊಂದೇ, ಇದೊಂದೇ, ಇದೊಂದೇ. ಸಹ್ಯಾದಿಪುರದ ಸತ್ಯ ರುದ್ರನ ಕೆನ್ನೆಗೆ ಕೊಟ್ಟಿದ್ದಾರೆ ಹೊರತು ಕೆನ್ನೆಗೆ ಹೊಡೆದು ಅವಮಾನ ಮಾಡಿದವರು ಇದುವರೆಗೂ ಯಾರು ಹುಟ್ಟಿಲ್ಲ. ನೀನು ದೊಡ್ಡ ಪಡುತ್ತೆ ಸಮುದ್ರನ ಸುಳಿಯೊಳಗೆ ಸಿಲುಗೆ ಶೀಲದೊಳಗೆ ಬಾಣ ಪರೀಕ್ಷೆ ಭಿಕ್ಷುಕ ರೋಷನತ್ತಿ ಕುಂಟಿ ಅನನ್ಯ ವಾಟ ಬ್ಯೂಟಿಫುಲ್. ಸ್ವಲ್ಪ ನಿಂತ್ಕೊಳ್ತೀಯ ಸುಂದರಿ? ಮೊದಲೇ ಸಾಲೆ ಸ್ವಲ್ಪ ಮಾತೆ ದೂರ ಸರಿದಿಲ್ಲ. ಕಾಮದ ನಶೆಯಲ್ಲಿ ಉಕ್ಕಿ ಹರಿದ ಸಮುದ್ರ ನಿಂತಿದ್ದಾನೆ ಈ ಬೇಟೆಗಾರ ಸಮುದ್ರ. ವಾವ್, ಈ ಕುಂಟಿಗೆ ಕಾಲು ಸರಿ ಇಲ್ದಿದ್ರು ರೆಕ್ಕೆ ಪುಕ್ಕ ಚೆನ್ನಾಗಿ ಬಂದಿದೆ. ಇಂಥ ಹಕ್ಕಿಯ ರೆಕ್ಕೆ ಪುಕ್ಕ ಕತ್ತರಿಸಲಂದೆ ಕಾಮದ ನಶೆಯಲ್ಲಿ ನಿಂತಿದ್ದಾರೆ ಈ ಬೇಟೆಗಾರ ಸಮುದ್ರ. ನಿನ್ನಂತ ಬೇಟೆಗಾರನ ಬಲೆಗೆ ಸಿಲುಕುವ ಹಕ್ಕಿ ಅಲ್ಲ ಕಣ ಇದು. ನಿನ್ನಂತ ಬೇಟೆಗಾರನ ನಡೆ ಹೇಗಿಳಿಸಬೇಕು ಅಂತ ಚೆನ್ನಾಗಿ ಗೊತ್ತು ಈ ಪುಟ್ಟ ಹಕ್ಕಿಗೆ. ಹಕ್ಕಿ ಕಾಮದ ನಶೆಯಲ್ಲಿ ಉಕ್ಕೇರಿದ ಈ ಸಮುದ್ರನ ಮುಂದೆ ನಿನ್ನ ಪುಟ್ಟ ಹಕ್ಕಿ ಆಟ ಏನು ನಡಿಲಾರದು ಸುಂದರಿ. ಹಿಂದೆ ಆ ಸೀತಾ ಮಾತೆ ಮೇಲೆ ಮನಸ್ಸು ಮಾಡಿದ ರಾವಣನ ಸ್ಥಿತಿ ಏನಾಯ್ತು ಅಂತ ಗೊತ್ತಿರಬೇಕು ತಾನೇ ನಿಮಗೆ? ಆ ರಾವಣನ ಸಂಹಾರಕ್ಕೆ ಶ್ರೀರಾಮನ ಜನ್ಮೆತ್ತಿ ಬಂದಿರ್ಬೇಕಾದ್ರೆ ಈ ನಿನ್ನಂತ ಬಳೆದೊಟ್ಟ ಹೆಣ್ಣಿನಿಂದ ಏನು ಮಾಡಲು ಸಾಧ್ಯವಿಲ್ಲ. ರಾವಣನನ್ನ ಕೊಂದಿದ್ದು ಶ್ರೀರಾಮನೇ ಆಗಿರ್ಬೋದು. ಆದರೆ ಅದೇ ರಾವಣನ ಅಣ್ಣ ಸಹಸ್ರಶಿರದ ರಾವಣೇಶ್ವರನನ್ನ ಕೊಂದದ್ದು ಬಳೆ ತೊಟ್ಟ ಹೆಣ್ಣು ಸೀತಾ ಮಾತೆ ಅನ್ನೋದನ್ನ ಮಾತ್ರ ಮರಿಬೇಡ. ಆ ಕಲಿಯುಗದ ಸೀತೆಯನ್ನು ನಿಮ್ಮಂತ ಹಠಮಾರಿ ಹೆಣ್ಣಿಗೆ ತಕ್ಕ ಉತ್ತರ ನೀಡಿದಾಗಲೇ ನಮ್ಮಂತರ ಕಿರಾತಕರ ಕಿಚ್ಚು ಆಗುವುದು. ಹಿಂದೆ ಒಬ್ಬ ನಿನ್ನ ಹಾಗೆ ಕಿರಾತಕ ಇದ್ದ. ಆದ್ರೆ ಅವನು ರಾಮನಾಮದ ಜಪದಿಂದ ವಾಲ್ಮೀಕಿ ಆದ. ಆದ್ರೆ ನೀನ್ ಮಾತ್ರ ಖಂಡಿತವಾಗಿ ಉತ್ತರ ಮಾಡಿಲ್ಲ. ನಿನ್ನಂತ ಹಠಮಾರಿ ಹೆಣ್ಣನ್ನ ತಕ್ಕ ಉತ್ತರ ನೀಡಿದಾಗಲೇ ಈ ಸಮುದ್ರನ ಆತ್ಮಕ್ಕೆ ಶಾಂತಿ, ಶಾಂತಿ. ನಿನ್ನಂತ ರಾಮಾಯಣ ಕೇಳಿ ರಘುಪತಿ ರಾಜಾರಾಮ್ ಬದೀದ ಪಾತಮ ಸೀತಾರಾಮಂತ ಭಜನೆ ಮಾಡುವ ಮುಠಳ ನಾನಲ್ಲ. ನಿನ್ನಂತ ಹಠಮಾರಿ ಹೆಣ್ಣನ್ನ ತಕ್ಕ ಉತ್ತರ ನೀಡಿದಾಗಲೇ ಈ ಸಮುದ್ರನ ಆತ್ಮಕ್ಕೆ ಶಾಂತಿ, ಆತ್ಮಕ್ಕೆ ಶಾಂತಿ. ದಯವಿಟ್ಟು ಈ ಕುಂಟಿನ ಏನು ಮಾಡಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊಂಡು ದಯವಿಟ್ಟು ನನ್ನಲ್ಲಿ ಕಲಿಬೇಡಿ. ಯಾಕೆ ಹೆದರ್ತೀಯ? ನಾನಿನ್ನು ಮಾಡಲ್ಲ ಕಣ ನಿನ್ಗೆ. ನೋಡು, ನಾನು ನಿನ್ಗೆ ಅನುಭವಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಇಷ್ಟು ಬೇಗ ನಿನ್ನ ಲೈಫ್ ಎಂಡ್ ಆಗ್ಬಾರ್ದು. ಅದಕ್ಕೆ ನೀ ಮಾಡಿದ ಅವಮಾನಕ್ಕಾಗಿ ತಕ್ಕ ಉತ್ತರ ನೀಡಿ ತಕ್ಕ ಪಾಠ ಕಲಿಸಿದಾಗ ನಿನ್ನ ಲೈಫ್ ಎಂಡ್ ಆಗಬೇಕು. ಮತ್ತೆ ಬರುವೆ ನಿನ್ನ ಬಾಡಿನಲ್ಲಿ. ತಾವು
ಅನನ್ಯ ಅಂತ, ರೋಹನ್ ತಂಗಿ ನಾನು. ಓ, ಪ್ಲೇಬ್ಯಾಕ್ ಸಿಂಗರ್ ಅನನ್ಯ ಅಂದ್ರೆ ನೀವೇನಾ? ತುಂಬಾ ಸಂತೋಷ. ಅಂದ ಹಾಗೆ ತಾವ್ಯಾರಂತ ಗೊತ್ತಾಗ್ಲಿಲ್ಲ. ನಾನು ಸುಚೇಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಸುಚೇಂದ್ರ ಅಂದ್ರೆ ನಾನೇ. ಓ, ಮೊನ್ನೆ ರಾಷ್ಟ್ರಪತಿಯವರೊಂದಿಗೆ ಅವರಿಂದ ಗೋಲ್ಡ್ ಮೆಡಲ್ ಪಡೆದ CBI ಸುಜೇಂದ್ರ ಅಂದ್ರೆ ನೀವೇನಾ? ಹೌದು ಅನನ್ಯ, ಹೌದು. ನಾನು ಮಾಡಬೇಕಾದ ಕೆಲಸ ತುಂಬಾನೇ ಇದೆ, ಆದರೆ ನಿಮ್ಮಂತ ಹೆಣ್ಣಿಗೆ ಕಾನೂನಿನ ರಕ್ಷಣೆ ಮಾತ್ರ ಮರೀಚಿಕೆಯಾಗಿ ಉಳಿದಿದೆ. ಆ ನ್ಯಾಯ ದೇವತೆನೇ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರುವಾಗ ನಮ್ಮಂತ ಅಭಿನಯರಿಗೆ ರಕ್ಷಣೆ ಎಲ್ಲಿದೆ ಸರ್? ನಿಜ ಅನನ್ಯ, ನಿಜ. ಕಾನೂನು ಎಲ್ಲರಿಗೆ ರಕ್ಷಣೆ ನೀಡದಿರಬಹುದು, ಆದರೆ ಈ ಸುಚೇಂದ್ರ ಮಾತ್ರ ಯಾವತ್ತೂ ನಿನ್ನ ಬೆನ್ಗಾವಲಾಗಿ ನಿನ್ನ ಬೆನ್ನ ಹಿಂದೆ ಇದ್ದೇ ಇರುತ್ತಾನೆ. ನಿಮ್ಮಂತ ವಿಶಾಲ ಹೃದಯದವರು ನನ್ನ ಜೊತೆ ಇದ್ದೀನಂದ್ರೆ ನನಗೆ ತುಂಬಾನೇ ಸಂತೋಷ ಸರ್. ನೋಡು, ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೋಡು, ನಿನ್ಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಈ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡು. ಸರಿ, ಆಯ್ತು ಸರ್, ನಾನಿನ್ ಬರ್ತೀನಿ. ಅನನ್ಯ, ನೀನು ಸಂತೋಷದಲ್ಲಿದ್ರೆ ಈ ವಿಶಾಲ ಹೃದಯದ ಸುಜೇಂದ್ರ ಕೂಡ ಸಂತೋಷವಾಗಿರ್ತಾನೆ.